ವೇತನ ಆಯೋಗದ ವರದಿ ಜಾರಿಗೊಳಿಸಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡಿದ್ದ ರಾಜ್ಯ ಸರ್ಕಾರ ಈಗ ಹಬ್ಬಕ್ಕೂ ಮುನ್ನ ನಿವೃತ್ತಿ ವೇತನ ಹೆಚ್ಚಳ ಮಾಡಿ ಪಿಂಚಣಿದಾರರಿಗೂ ಗುಡ್ ನ್ಯೂಸ್ ಕೊಟ್ಟಿದೆ. ಕನಿಷ್ಠ ಪಿಂಚಣಿ ಎಷ್ಟು? ಮಾಹಿತಿ ಇಲ್ಲಿದೆ. ಪಿಂಚಣಿದಾರರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್. ರಾಜ್ಯ ಸರ್ಕಾರದಿಂದ ನಿವೃತ್ತಿ ವೇತನ ಹೆಚ್ಚಳ. 7ನೇ ವೇತನ ಆಯೋಗದ ವರದಿ ಜಾರಿಗೊಳಿಸಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡಿದ್ದ ರಾಜ್ಯ ಸರ್ಕಾರ ಈಗ ನಿವೃತ್ತಿ ವೇತನ ಹೆಚ್ಚಳ ಮಾಡಿ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ರಾಜ್ಯ ಸರ್ಕಾರದ ನಿವೃತ್ತ ನೌಕರರ ಪಿಂಚಣಿಯನ್ನ ಪರಿಷ್ಕರಣೆ ಮಾಡಿ ಆರ್ಥಿಕ ಇಲಾಖೆ ಆದೇಶ ಹೊರಡಿಸಿದೆ. ಹೊಸ ಆದೇಶದ ಪ್ರಕಾರ ನಿವೃತ್ತಿ ಸರ್ಕಾರಿ ನೌಕರರ ಕನಿಷ್ಠ ಪಿಂಚಣಿಯನ್ನ 8,500 ರೂಪಾಯಿಗಳಿಂದ 13,500 ರೂಪಾಯಿಗಳಿಗೆ ಹೆಚ್ಚಳ ಮಾಡಲಾಗಿದೆ. ಇನ್ನು ಮುಂದೆ ಪಿಂಚಣಿಗೆ ಅರ್ಹರಾದ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಕನಿಷ್ಠ ಪೆನ್ಷನ್ನಲ್ಲಿ 5,000 ರೂಪಾಯಿ ಏರಿಕೆಯಾಗಲಿದೆ. ಕನಿಷ್ಠ ಪಿಂಚಣಿ ಜೊತೆಗೆ ರಾಜ್ಯ ಸರ್ಕಾರವು ಗರಿಷ್ಠ ಪಿಂಚಣಿಗೂ ಮಿತಿಯನ್ನ ನಿಗದಿಪಡಿಸಿದೆ. ಯಾವುದೇ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿಯು 1,20,600 ರೂಪಾಯಿಗಳಿಗೆ ಮೀರುವಂತಿಲ್ಲ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಇಲ್ಲಿಯ ತನಕ ಗರಿಷ್ಠ ನಿವೃತ್ತಿ ವೇತನ 75,300 ರೂಪಾಯಿಗಳಾಗಿತ್ತು. ಗರಿಷ್ಠ ಮಿತಿಯಲ್ಲಿ 45,300 ರೂಪಾಯಿಗಳಷ್ಟು ಹೆಚ್ಚಳ ಮಾಡಲಾಗಿದೆ. ಕುಟುಂಬ ವೇತನದಲ್ಲಿ ಏನು ಬದಲಾವಣೆ? ರಾಜ್ಯ ಸರ್ಕಾರಿ ನೌಕರರ ಅವಲಂಬಿತರ ಕುಟುಂಬದವರ ಪಿಂಚಣಿಯನ್ನ ಸಹ ಪರಿಷ್ಕರಣೆ ಮಾಡಲಾಗಿದೆ. ಕನಿಷ್ಠ ನಿವೃತ್ತಿ ವೇತನವನ್ನ 13,500 ರೂಪಾಯಿಗಳಿಗೆ ನಿಗದಿಗೊಳಿಸಲಾಗಿದ್ದು, ಹಿಂದಿನ ಪಿಂಚಣಿಗಿಂತ 5,000 ರೂಪಾಯಿ ಏರಿಸಲಾಗಿದೆ. ಹಾಗೆಯೇ ಗರಿಷ್ಠ ಪಿಂಚಣಿಗೂ ಮಿತಿಯನ್ನ ನಿಗದಿಪಡಿಸಲಾಗಿದೆ. ಅವಲಂಬಿತರ ನಿವೃತ್ತಿ ವೇತನವು 80,400 ರೂಪಾಯಿ ಮೀರುವಂತಿಲ್ಲ ಎಂದು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಈ ಹಿಂದೆ ಕುಟುಂಬದ ಅವಲಂಬಿತರ ಗರಿಷ್ಠ ನಿವೃತ್ತಿ ವೇತನ 45,180 ರೂಪಾಯಿಗಳಾಗಿದ್ದು 35,220 ರೂಪಾಯಿಗಳಿಗೆ ಹೆಚ್ಚಳ ಮಾಡಲಾಗಿದೆ. ರಾಜ್ಯ ಸರ್ಕಾರಕ್ಕೆ 7ನೇ ವೇತನ ಆಯೋಗವು ಶಿಫಾರಸು ಮಾಡಿದಂತೆ ನಿವೃತ್ತ ಸರ್ಕಾರಿ ನೌಕರರ ಪಿಂಚಣಿಯನ್ನ ಆರ್ಥಿಕ ಇಲಾಖೆ ಪರಿಷ್ಕರಣೆ ಮಾಡಿದೆ. ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಹೆಚ್ಚಳವು 2022ರ ಜುಲೈ 1ರಿಂದ ಜಾರಿಗೆ ಬರುತ್ತದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಪಿಂಚಣಿ ಪರಿಷ್ಕರಣೆಯ ಆರ್ಥಿಕ ಲಾಭವು ಈ ವರ್ಷದ ಆಗಸ್ಟ್ 1ರಿಂದ ಅನ್ವಯವಾಗುತ್ತದೆ ಎಂದು ಹಣಕಾಸು ಇಲಾಖೆಯ ಆದೇಶದಲ್ಲಿ ಪ್ರಸ್ತಾಪಿಸಲಾಗಿದೆ. ಮಾಸಿಕ ವೇತನದಲ್ಲಿ ಕಟ್ಟಾಗುವ ಪಿಎಫ್ ಒಂದು ರೀತಿ ಉಳಿತಾಯದ ಹಣ ಅಂತಲೇ ಹೇಳಬಹುದು. ಆದರೆ ನಾವು ಕೆಲಸ ರಿಸೈನ್ ಮಾಡಿದ್ಮೇಲೆ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಹಣ ಬೇಕಾದ್ರೆ ಪಿಎಫ್ ವಿಡ್ರಾ ಮಾಡೋದು ಕಷ್ಟ ಆಗತ್ತೆ. ಸದ್ಯ ನಾವು ಈ ಪಿಎಫ್ ಅನ್ನ ವಿಡ್ರಾ ಮಾಡಿಕೊಳ್ಳೋದು ಹೇಗೆ? ಆನ್ಲೈನ್ ಮತ್ತು ಆಫ್ಲೈನ್ ವಿಧಾನಗಳು ಹೇಗಿವೆ ಎಂಬುದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಭವಿಷ್ಯ ನಿಧಿ ಎನ್ನುವುದು ಉದ್ಯೋಗಿಗಳು ಸ್ವಲ್ಪ ಮೊತ್ತದ ವೇತನ ಉಳಿಸುವ ಪ್ರಕ್ರಿಯೆ. ಕಷ್ಟ ಕಾಲದಲ್ಲಿ ಸಹಾಯ ಮಾಡುವ ಒಂದು ಸಾಧನ. ಇಪಿಎಫ್ ನಿಯಮದ ಪ್ರಕಾರ ಉದ್ಯೋಗಿಗಳು ತಮ್ಮ ಸಂಬಳದ 12% ಹಣವನ್ನ ಪ್ರತಿ ತಿಂಗಳು ಪಿಎಫ್ನಲ್ಲಿ ಠೇವಣಿ ಇಡಬೇಕು. ಇಲ್ಲಿ ಉದ್ಯೋಗಿಯ ಪಾಲಿನಷ್ಟೇ ಮೊತ್ತವನ್ನ ಕಂಪನಿಯೂ ಸಹ ಪಿಎಫ್ ಖಾತೆಗೆ ವರ್ಗಾವಣೆ ಮಾಡುತ್ತದೆ. ಇಪಿಎಫ್ ಖಾತೆಯಲ್ಲಿರುವ ಮೊತ್ತಕ್ಕೆ ವಾರ್ಷಿಕ ಆಧಾರದಲ್ಲಿ ಬಡ್ಡಿ ಲೆಕ್ಕ ಹಾಕಲಾಗುತ್ತದೆ. ಉದ್ಯೋಗಿಗಳು ಕೆಲಸದಿಂದ ನಿವೃತ್ತಿಯಾದ ಬಳಿಕ ಪಿಎಫ್ ಮೊತ್ತ ತೆಗೆದುಕೊಳ್ಳಬಹುದು. ಕೆಲವು ತುರ್ತು ಸಂದರ್ಭಗಳಲ್ಲಿ ಪಿಎಫ್ ವಿಡ್ರಾ ಮಾಡಲು ಕೇಂದ್ರ ಸರ್ಕಾರ ಅವಕಾಶ ನೀಡಿದೆ. ಆದರೆ ನಿವೃತ್ತಿಗೂ ಮುನ್ನ ಪೂರ್ಣ ಪ್ರಮಾಣದ ಮೊತ್ತ ವಿಡ್ರಾ ಮಾಡಲು ಸಾಧ್ಯವಿಲ್ಲ. 75% ಮೊತ್ತವನ್ನ ಡ್ರಾ ಮಾಡಿಕೊಳ್ಳಬಹುದು. 2023-24ರ ಆರ್ಥಿಕ ವರ್ಷದಲ್ಲಿ 8.25ಕ್ಕೆ ಬಡ್ಡಿ ಹೆಚ್ಚಾಗಿದ್ದು, ಈ ವರ್ಷ ಏಪ್ರಿಲ್ 16ರಂದು ವೈದ್ಯಕೀಯ ಚಿಕಿತ್ಸೆಗೆ ವಿಡ್ರಾ ಮಾಡುವ ಮೊತ್ತವನ್ನ 50,000ದಿಂದ 1 ಲಕ್ಷಕ್ಕೆ ಏರಿಸಲಾಗಿದೆ. ಇಪಿಎಫ್ ಯಾವಾಗ ವಿಡ್ರಾ ಮಾಡಬಹುದು? 2 ಬಾರಿ ಪೂರ್ತಿಯಾಗಿ ಇಪಿಎಫ್ ಮೊತ್ತವನ್ನ ವಿಡ್ರಾ ಮಾಡಿಕೊಳ್ಳಲು ಅವಕಾಶ ಇದೆ. ಈ ಪೈಕಿ 1 ಬಾರಿ ಉದ್ಯೋಗಿಯೊಬ್ಬರು ಸಂಪೂರ್ಣ ನಿವೃತ್ತರಾದಾಗ, ಮತ್ತೊಂದು ಬಾರಿ ಉದ್ಯೋಗಿ 1 ತಿಂಗಳ ಕಾಲ ನಿರುದ್ಯೋಗಿಯಾದಾಗ 75% ಮತ್ತು 2 ತಿಂಗಳಿಗೂ ಹೆಚ್ಚು ಕಾಲ ನಿರುದ್ಯೋಗಿಯಾದರೆ ಉಳಿದ 25%ನ್ನ ವಿಡ್ರಾ ಮಾಡಬಹುದು. ನಿವೃತ್ತಿಗೂ ಮೊದಲು ವೈದ್ಯಕೀಯ ಚಿಕಿತ್ಸೆ, ಮದುವೆ, ಶಿಕ್ಷಣ, ಭೂಮಿ ಅಥವಾ ಮನೆ ಖರೀದಿ ಅಥವಾ ಮನೆ ನಿರ್ಮಾಣ ಅಥವಾ ನವೀಕರಣ, ಗೃಹ ಸಾಲದ ಮರುಪಾವತಿಗೆ ಸಂಬಂಧಿಸಿ ಭಾಗಶಃ ಪಿಎಫ್ ಹಿಂಪಡೆಯಬಹುದು.
ಪಿಎಫ್ ವಿಡ್ರಾ ಮಾಡೋದು ಹೇಗೆ? ಇಪಿಎಫ್ ವಿಡ್ರಾಗೆ ಕಾಂಪೋಸಿಟ್ ಕ್ಲೈಮ್ ಫಾರ್ಮ್ ಡೌನ್ಲೋಡ್ ಮಾಡಿ ನಂತರ ಯುಎಎನ್ ಪೋರ್ಟ್ನಲ್ಲಿ ನಿಮ್ಮ ಆಧಾರ್ ಮತ್ತು ಬ್ಯಾಂಕ್ ಖಾತೆಯ ವಿವರಗಳನ್ನ ನೀವು ಲಿಂಕ್ ಮಾಡಿದ್ರೆ ಭರ್ತಿ ಮಾಡಬೇಕು. ಈ ಫಾರಂನೊಂದಿಗೆ ನಿಮ್ಮ ಕಂಪನಿಯ ದೃಢೀಕರಣ ಇಲ್ಲದೆಯೇ ಸಂಬಂಧಿಸಿದ ಇಪಿಎಫ್ ಆಫೀಸ್ನಲ್ಲಿ ಸಲ್ಲಿಸಬೇಕು. ಆಧಾರ್ ಅಲ್ಲದ ಕಾಂಪೋಸಿಟ್ ಕ್ಲೈಮ್ ಫಾರ್ಮ್ ಯುಎಎನ್ ಪೋರ್ಟ್ನಲ್ಲಿ ಆಧಾರ್ ಮತ್ತು ಬ್ಯಾಂಕ್ ವಿವರ ಲಿಂಕ್ ಮಾಡಿದ್ರೆ ಕಾಂಪೋಸಿಟ್ ಕ್ಲೈಮ್ ಫಾರ್ಮ್ ಬಳಸಬಹುದು. ಆದರೆ ನೀವು ಕೆಲಸ ಮಾಡುತ್ತಿರುವ ಕಂಪನಿಯ ದೃಢೀಕರಣದೊಂದಿಗೆ ನೀವು ಈ ಫಾರ್ಮ್ ಭರ್ತಿಗೊಳಿಸಬೇಕು. ಆದರೆ ನಂತರ ಅದನ್ನ ಇಪಿಎಫ್ಒ ಕಚೇರಿಯಲ್ಲಿ ಸಲ್ಲಿಸಬೇಕು. ಭಾಗಶಃ ವಿಡ್ರಾಗೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸುವ ಅಗತ್ಯವಿದೆ. ಆನ್ಲೈನ್ ಪಿಎಫ್ ಹಿಂಪಡೆಯುವ ವಿಧಾನ. ಆನ್ಲೈನ್ ಮೂಲಕವೂ ಪಿಎಫ್ ವಿಡ್ರಾ ಮಾಡಿಕೊಳ್ಳಬಹುದು. ಅದಕ್ಕಾಗಿ ಯುಎಎನ್ ನಂಬರ್ ಆಕ್ಟಿವೇಟ್ ಮಾಡಬೇಕು. ಯುಎಎನ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ ಕಾರ್ಯನಿರ್ವಹಿಸುತ್ತಿರಬೇಕು. ಯುಎಎನ್ ಕೆವೈಸಿ ಅಪ್ಡೇಟ್ ಮಾಡಬೇಕು. ಅಂದ್ರೆ ಆಧಾರ್, ಪಾನ್, ಬ್ಯಾಂಕ್ ಖಾತೆ, ಐಎಫ್ಎಸ್ಸಿ ಅನ್ನ ಯುಎಎನ್ಗೆ ಲಿಂಕ್ ಮಾಡಿರಬೇಕು. ಈ ವಿವರಗಳೊಂದಿಗೆ ನಿಮ್ಮ ಖಾತೆಯನ್ನ ಲಿಂಕ್ ಮಾಡಿದ್ರೆ ಪಿಎಫ್ ಹಿಂಪಡೆಯಲು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಆನ್ಲೈನ್ನಲ್ಲಿ ಪಿಎಫ್ ಡ್ರಾ ಮಾಡೋದು ಹೇಗೆ? ಯುಎಎನ್ ಪೋರ್ಟಲ್ಗೆ ಭೇಟಿ ನೀಡಿ ಮುಖಪುಟ ಓಪನ್ ಆದ ಬೆನ್ನಲ್ಲೇ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಫಾರ್ ಎಂಪ್ಲಾಯೀಸ್ ಪೇಜ್ ತೆರೆದು ನಿಮ್ಮ ಯುಎಎನ್ ಪಾಸ್ವರ್ಡ್ನೊಂದಿಗೆ ಲಾಗಿನ್ ಮಾಡಿ. ನಂತರ ಮ್ಯಾನೇಜ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕೆವೈಸಿ ವಿವರಗಳಾದ ಆಧಾರ್, ಪ್ಯಾನ್, ಬ್ಯಾಂಕ್ ವಿವರಗಳನ್ನ ಲಿಂಕ್ ಮಾಡಲಾಗಿದೆಯೇ ಎಂದು ಪರಿಶೀಲಿಸಿ. ಕೆವೈಸಿ ವಿವರ ಪರಿಶೀಲಿಸಿದ ನಂತರ ಆನ್ಲೈನ್ ಸರ್ವಿಸ್ನ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕ್ಲೈಮ್ ಸೆಲೆಕ್ಟ್ ಮಾಡಿ. ಉದ್ಯೋಗಿ ವಿವರ, ಕೆವೈಸಿ ಮತ್ತು ಇತರ ವಿವರಗಳನ್ನು ಒಮ್ಮೆ ಪರಿಶೀಲಿಸಿ. ಅಲ್ಲಿ ನಿಮ್ಮ ಬ್ಯಾಂಕ್ ಖಾತೆ ಸಂಖ್ಯೆಯನ್ನ ಎಂಟರ್ ಮಾಡಿದ ಬಳಿಕ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಅಂಡರ್ಟೇಕಿಂಗ್ ಸರ್ಟಿಫಿಕೇಟ್ಗೆ ಸಹಿ ಮಾಡಲು ಎಸ್ ಕ್ಲಿಕ್ ಮಾಡಿ. ನಂತರ ಕಂಟಿನ್ಯೂ ಮಾಡಿ. ಈಗ ಪ್ರೊಸೀಡ್ ಫಾರ್ ಆನ್ಲೈನ್ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲೈಮ್ ಫಾರ್ಮ್ನಲ್ಲಿ ಐ ವಾಂಟ್ ಟು ಅಪ್ಲೈ ಫಾರ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮಗೆ ಅಗತ್ಯವಿರುವ ವಿಷಯದ ಮೇಲೆ ಅಪ್ಲೈ ಮಾಡಿ. ನಿಮ್ಮ ನಿಧಿಯನ್ನ ಹಿಂಪಡೆಯಲು ಪಿಎಫ್ ಅಡ್ವಾನ್ಸ್ ಆಯ್ಕೆ ಮಾಡಿ. ಇದರಲ್ಲಿ ಮುಂಗಡ ಪ್ರಯೋಜನ, ಅಗತ್ಯವಿರುವ ಮೊತ್ತ, ಉದ್ಯೋಗಿ ವಿವರಗಳನ್ನ ನಮೂದಿಸಬೇಕು. ನಿಮ್ಮ ಅರ್ಜಿಯನ್ನ ಸಲ್ಲಿಸಿ ಫಾರ್ಮ್ ಭರ್ತಿ ಮಾಡುವಾಗ ಯಾವ ಕಾರಣ ಹಾಗೂ ಉದ್ದೇಶಕ್ಕೆ ಪಿಎಫ್ ವಿಡ್ರಾ ಮಾಡ್ತಾ ಇದ್ದೀರಿ ಎಂಬುದಕ್ಕೆ ಸಂಬಂಧಿಸಿದ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿ ಪ್ರತಿಗಳನ್ನ ಸಲ್ಲಿಸಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.